ಕೂದಲು ಕೂಡ 3 ದಿನದಲ್ಲಿ ಈ ರೀತಿ ಉದ್ದವಾಗಿ ಕಾಣಿಸ್ಬೇಕು ಅಂದರೆ ಸ್ನೇಹಿತರೆ, ನಾನಿವತ್ತು ಹೇಳ್ಕೊಡುವಂಥ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಎಷ್ಟೇ ಹೇರ್ ಫಾಲ್ ಸಮಸ್ಯೆ ಇದ್ದರೂ ಹಾಗೂ ನಿಮ್ಮ ತಲೆಯಲ್ಲಿ ತುಂಬಾ ಬೊಕ್ಕು ತಲೆ ಕಾಣಿಸ್ತಾ ಇದೆ, ಕೂದಲೇ ಉಳಿತಿಲ್ಲ, ನಿಮ್ಮ ಹೇರ್ ಫಾಲ್ ಅಷ್ಟು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಂದರೆ ಸ್ನೇಹಿತರೆ, ನೀವು ಕೂಡ 3 ದಿನದಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನೀವೇ ನೋಡ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಆಯಿಲ್ ಅನ್ಬೋದು ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ ನಿಮ್ಮ ಹೇರ್ಗೆ ಹಚ್ತಾ ಬಂದರೆ ಸಾಕು, ನಿಮ್ಮ ಕೂದಲಿಗೆ ಯಾವುದೇ ಒಂದು ಸಿರಮ್ ಆಗಿರ್ಬೋದು ಹಾಗೂ ಯಾವುದೇ ಒಂದು ಕಾಸ್ಟ್ಲಿ ಹೇರ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲೇ ಈ ರೀತಿ ಅಲೋವೆರಾ ಪ್ಲ್ಯಾಂಟ್ನ ನೀವು ಹಚ್ಚಿದ್ರೆ ಸ್ನೇಹಿತರೆ, ಇದನ್ನು ಯೂಸ್ ಮಾಡೋದು ಮರಿಬೇಡಿ. ನೋಡಿ, ಈ ರೀತಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಹಾಗೂ ನಿಮ್ಮ ಹೇರ್ ಗ್ರೋತ್ ತುಂಬಾ ಫಾಸ್ಟಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ತಂದುಬಿಟ್ಟು ಅದನ್ನು ಒಂದು 20 ಮಿನಿಟ್ಸ್ವರೆಗೂ ನೀರಲ್ಲಿ ನೆನೆ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ತೆಳಗಡೆ ಇರುವಂಥ ಬಿಳಿ ಯೆಲ್ಲೋ ಕಲರ್ ಭಾಗನ ಸ್ನೇಹಿತರೆ ಅಷ್ಟು ವಿಷಕಾರಿ ಅಂಶ ಇರುತ್ತೆ ಸ್ನೇಹಿತರೆ. ಅಷ್ಟು ಕೂಡ ನೀರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಗೆ ಇಡಬೇಕಾಗುತ್ತೆ. ಯಾಕಂದರೆ ನೀವು ಹಾಗೆ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಸ್ಕ್ಯಾಲ್ಪ್ಗೆ ಅಲರ್ಜಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆ ಒಂದು ಯೆಲ್ಲೋ ಕಲರ್ ಭಾಗನ ಯಾವಾಗಲೂ ತೆಗೆದುಬಿಟ್ಟೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನಿವಾಗ ಯೆಲ್ಲೋ ಕಲರ್ ಭಾಗನ ತೆಗೆದುಬಿಟ್ಟು ಸೈಡಿಗಿರುವಂಥ ಮುಳ್ಳಿನ ಭಾಗ ಕೂಡ ಕಟ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಅಲೋವೆರಾ ಜೆಲ್ನಿಂದ ನಿಮ್ಮ ಹೇರ್ ಫಾಲ್ ಅಂತೂ ಕಂಟ್ರೋಲ್ ಆಗೇ ಆಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೂ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನೋಡಿ, ನಾನಿವಾಗ ಈ ರೀತಿ ಅಲೋವೆರಾನ ಚೆನ್ನಾಗಿ ಕಟ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಒಂದು ಅಲೋವೆರಾನ ತೊಗೊಂಡ್ಬಿಟ್ಟು ನಾನಿವಾಗ ಕಟ್ ಮಾಡ್ಕೊಂಡಿರೋದಾಗಿದೆ. ನೋಡಿ, ಎಷ್ಟು ಚೆನ್ನಾಗಿರುವಂಥ ಅಲೋವೆರಾ ಇದು. ನಿಮ್ಮ ಹೇರ್ಗೆ ಆಗ್ಬೋದು ಹಾಗೂ ನಿಮ್ಮ ಸ್ಕಿನ್ಗೂ ಕೂಡ ಅಲೋವೆರಾ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದು ಅಲ್ಲದೆ ಸ್ವಲ್ಪ ಜನ ಅಂತೂ ಅಲೋವೆರಾನ ತಿಂತಾ ಇರ್ತಾರೆ ಸ್ನೇಹಿತರೆ. ನಿಮ್ಮ ದೇಹಕ್ಕೂ ತುಂಬಾ ತಂಪಾಗಿರುತ್ತೆ ಈ ಒಂದು ಅಲೋವೆರಾನ. ಇವಾಗಲಂತೂ ಬೇಸಿಗೆ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾ ಇರಿ ಸ್ನೇಹಿತರೆ. ಹಾಗೂ ನಿಮ್ಮ ತಂಪಾಗಿರುವಂಥ ದೇಹನ ನೀವು ಕೂಡ ಇಟ್ಕೊಳ್ಬೋದು. ಹಾಗೂ ನೋಡಿ, ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಅಲೋವೆರಾನ ಈ ರೀತಿ ನೋಡಿ, ನಾನು ಸ್ವಲ್ಪ ಕೂಡ ಇದರಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಮಿಕ್ಸಿನ ಮಾಡಿಬಿಟ್ಟು ಈ ಒಂದು ಅಲೋವೆರಾ ಪೇಸ್ಟ್ನ ಅಂದರೆ ಆಯಿಲ್ನ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಯಾವ ರೀತಿ ಈ ಒಂದು ಅಲೋವೆರಾ ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೋದು ಹಾಗೂ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು, ಇವಾಗ ಅಲೋವೆರಾ ಏನಂತೀರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿನ ಮಾಡ್ಕೊಂಡಿರೋದಾಗಿದೆ. ನೋಡಿ, ನಾನು ಒಂದು ಚಿಕ್ಕ ಕಬ್ಬಿಣದ ಬಾಣಲಿಯಲ್ಲಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇದು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಬದಲಾಗಿ ನೀವು ಆಲ್ಮಂಡ್ ಆಯಿಲ್ ಒಂದನ್ನು ಯೂಸ್ ಮಾಡ್ಕೊಳ್ಬೇಡಿ. ಈ 2 ಆಯಿಲ್ನ ಬಿಟ್ಟು ಬೇರೆನೇ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ಬೆನಿಫಿಟ್ ಸಿಗೋದಿಲ್ಲ. ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಇವಾಗ ಬಿಸಿ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಇವಾಗ ಕಾಣಿಸ್ತಾನೆ ಇದೆ ಯಾವ ರೀತಿ ಬಿಸಿ ಆಗಿದೆ ಅಂತ. ಬಿಸಿ ಆದ ತಕ್ಷಣ ನಾನು ಇವಾಗ ಮಿಕ್ಸಿ ಜಾರ್ಗೆ ಅಲೋವೆರಾನ ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ ಎಣ್ಣೆ ಒಳಗಡೆ. ನೋಡಿ, ಈ ರೀತಿ ಅಷ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಈ 2 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಅಷ್ಟು ಅಲೋವೆರಾದಲ್ಲಿರುವಂಥ ಶಕ್ತಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನಲ್ಲಿ ಆ್ಯಡ್ ಆಗಬೇಕು. ಅಷ್ಟು ಅಲೋವೆರಾ ಏನಂತೀರ ಸ್ನೇಹಿತರೆ, ಅಷ್ಟು ಅದರಲ್ಲಿರುವಂಥ ಲಾಭಗಳನ್ನ ಅಷ್ಟು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಒಳಗಡೆ ಆ್ಯಡ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಈ ಒಂದು ಹೇರ್ ಆಯಿಲ್ನಲ್ಲಿ ನಾನು ಅಲೋವೆರಾನ ಯಾಕೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದಂದರೆ, ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ. ನಮ್ಮ ಸ್ಕ್ಯಾಲ್ಪ್ ತಂಪಾಗಿರಬೇಕು ಹಾಗೂ ನಮಗೆ ಈಚಿಂಗ್ನೆಸ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಮ್ಮ ಕೂದಲನ್ನು ಸಾಫ್ಟ್ ಆಗಿರೋದಕ್ಕೆ ಅಲೋವೆರಾ ಜೆಲ್ ತುಂಬಾ ಒಳ್ಳೆಯದಾಗಿ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ಒಂದು 15 ಮಿನಿಟ್ಸ್ವರೆಗೂ ತಣ್ಣಗಾಗಲು ಹಾಗೆ ಬಿಟ್ಟಿರುತ್ತೇನೆ. ನೆಕ್ಸ್ಟ್ ನೋಡಿ, ಒಂದು ಫಿಲ್ಟರ್ ಮಾಡ್ಕೊಳ್ಳುವಂಥ ಫಿಲ್ಟರ್ನ ತೊಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಎಣ್ಣೆನ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಅಲೋವೆರಾ ಈ ರೀತಿ ಮೇಲ್ಗಡೆ ಕೂತ್ಕೊಂಡ್ಬಿರುತ್ತೆ ಹಾಗೂ ತೆಳಗಡೆ ನೋಡ್ಬೋದು ಎಣ್ಣೆ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಅಲೋವೆರಾದಲ್ಲಿರುವಂಥ ಅಷ್ಟು ಗುಣಗಳು ಈ ಒಂದು ಎಣ್ಣೆ ಒಳಗಡೆ ಆ್ಯಡ್ ಆಗಿದೆ ಸ್ನೇಹಿತರೆ. ನೋಡ್ಬೋದು, ಇವಾಗ ನಾನು ಅಷ್ಟು ಎಣ್ಣೆನ ಟ್ರಾನ್ಸ್ಫರ್ ಮಾಡಿಕೊಂಡು
ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೊಂಡಿರೋದಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಅಂತ, ಎಷ್ಟು ಕಲರ್ ಕೂಡ ಎಷ್ಟು ಹಸಿರು ಬಣ್ಣವಾಗಿ ಬಂದಿದೆ ಅಂತ. ಈ ಒಂದು ಹೇರ್ ಆಯಿಲ್ ತುಂಬಾ ಸ್ಟ್ರಾಂಗ್ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಹೇರ್ಗೆ ಹಚ್ಚಿಬಿಟ್ಟು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾ ಹೋಗಿ. ನಿಮ್ಮ ಹೇರ್ ನೋಡ್ಬೋದು 3 ದಿನದಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ. ನಿಮ್ಮ ಹೇರ್ ಫಾಲ್ ಅಂತೂ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಹೇರ್ ಗ್ರೋತ್ ನೀವೇ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ತುಂಬಾ ಫಾಸ್ಟಾಗಿ ಹೇರ್ ಗ್ರೋತ್ ಕೂಡ ಆಗ್ತಾ ಹೋಗುತ್ತೆ. ಹಾಗೂ ಒಂದು ಕೂದಲು ಕೂಡ ಉದುರೋದಿಲ್ಲ ಸ್ನೇಹಿತರೆ. ಹಾಗೂ ತುಂಬಾ ದಟ್ಟವಾಗಿ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಹೇರ್ ಫಾಲ್ ಸಮಸ್ಯೆ ಕಾಣಿಸ್ತಿದ್ರೆ ಈ ಒಂದು ಹೇರ್ ಆಯಿಲ್ನ ಅವ್ರಿಗೂ ಕೂಡ ಯೂಸ್ ಮಾಡ್ತಾ ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಹೇರ್ ಆಯಿಲ್ ರೆಡಿ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಿದೆ ಸ್ನೇಹಿತರೆ, ಏನಂತ ತಿಳಿಸ್ತೇನೆ. ಅಲ್ಲಿವರೆಗೂ ನೋಡಿ. ನಾನು ಇದರೊಳಗಡೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. 5 ರೂಪೀಸ್ಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್. ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು ಈ ಒಂದು ಕ್ಯಾಪ್ಸೂಲ್ ಸ್ನೇಹಿತರೆ. ವಿಟಮಿನ್ ಇ ಕ್ಯಾಪ್ಸೂಲ್ನಿಂದ ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಶೈನ್ ಕೊಡುತ್ತೆ ಸ್ನೇಹಿತರೆ ಈ ಒಂದು ಕ್ಯಾಪ್ಸೂಲ್ನ ಯೂಸ್ ಮಾಡೋದ್ರಿಂದ. ಹಾಗೂ ಇದರಿಂದ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇದೆ, ಏನಂತ ತಿಳಿಸ್ತೇನೆ. ಈ ಒಂದು ಕ್ಯಾಪ್ಸೂಲ್ನಿಂದ ಡ್ರೈ ಹೇರ್ನ ತುಂಬಾ ಶೈನಾಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು. ಹಾಗೂ ಸಾಫ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್. ಈ ಎರಡು ಕೂಡ ನಮ್ಮ ಹೇರ್ಸ್ಗೆ ತುಂಬ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ನೋಡಿ, ನಾನು 1 ವಿಟಮಿನ್ ಇ ಕ್ಯಾಪ್ಸೂಲ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಒಂದು ಸ್ಪೂನ್ನ ಸಹಾಯದಿಂದ. ಇದರೊಳಗಡೆ ಚೆನ್ನಾಗಿ ಕಲ್ತಿರಬೇಕು. ಒಂದು 2 ಮಿನಿಟ್ಸ್ ಬಿಟ್ಟ ತಕ್ಷಣ ನೀವು ಇದನ್ನು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಅಷ್ಟು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಅಲೋವೆರಾ ಜೆಲ್ ಹಾಗೂ ವಿಟಮಿನ್ ಇ ಕ್ಯಾಪ್ಸೂಲ್ ಮಿಶ್ರಣ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎರಡು ಕೂಡ ಮಿಶ್ರಣ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನೋಡಿ, ನಾನು ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ಹಾಗೂ ಇದರಿಂದ ನಮ್ಮ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ವಾರದಲ್ಲಿ ಒಂದು 2 ಟೈಮ್ಸ್ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ಹಾಗೂ ಈ ಒಂದು ಹೇರ್ ಆಯಿಲ್ ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದರಿಂದ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಸ್ವಲ್ಪ ಸ್ವಲ್ಪವಾಗಿ. ಈ ಒಂದು ಹೇರ್ ಆಯಿಲ್ ತುಂಬಾ ಪವರ್ಫುಲ್ ಆಗಿರುವಂಥ ಹೇರ್ ಆಯಿಲ್ ಸ್ನೇಹಿತರೆ. ನೋಡ್ಬೋದು, ಇವಾಗ ಹೇರ್ ಆಯಿಲ್ ಪ್ರಿಪೇರ್ ಆಗಿದೆ ಸ್ನೇಹಿತರೆ. ಇದನ್ನು ಹಚ್ಚಿಬಿಟ್ಟು ಏನು ತಲೆ ಸ್ನಾನ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ನಾನು ಈ ಒಂದು ಹೇರ್ ಆಯಿಲ್ ರೆಡಿ ಆದ ತಕ್ಷಣ ತಣ್ಣಗಾಗಿದೆ ಸ್ನೇಹಿತರೆ. ತಣ್ಣಗಾದ ತಕ್ಷಣ ನೋಡಿ, ನಾನು ಈ ರೀತಿ ಒಂದು ಡಬ್ಬಿಯಲ್ಲಿ ಅಂದರೆ ಒಂದು ಡಬ್ಬಿಯಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ತಿಂಗಳ ಮಟ್ಟಿಗೆ ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿರುವಂಥ ಹೇರ್ ಆಯಿಲ್ ಸ್ನೇಹಿತರೆ ಇದು. ನೋಡ್ಬೋದು, ಈ ರೀತಿ ಆ್ಯಡ್ ಮಾಡಿಕೊಂಡು ನಾನು 1 ತಿಂಗಳವರೆಗೂ ಇದನ್ನು ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ನೀವು ಬೇಕಾದರೆ ಫ್ರೆಶ್ ಆಗಿ ಹೇರ್ ಆಯಿಲ್ ಕೂಡ ಪ್ರಿಪೇರ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ಒಂದು ಹೇರ್ ಆಯಿಲ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೂ ನ್ಯಾಚುರಲ್ ಆಗಿ ನಿಮಗೆ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೂ ಕೂಡ ಇವತ್ತು ತಿಳಿದಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಹಾಗೂ ನೀವು ಕೂಡ ಲೇಟ್ ಮಾಡದೆ ಈ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ನೀವು ಕೂಡ ಈ ಒಂದು ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಹಾಗೂ ಈ ಒಂದು ಹೇರ್ ಆಯಿಲ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಬುಡದಲ್ಲಿ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು 5 ಮಿನಿಟ್ಸ್ವರೆಗೂ ನೀವು ಇದನ್ನು ಮಸಾಜ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ನಿಮ್ಮ ಬುಡದಲ್ಲಿ ಕೂದಲು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸಾಫ್ಟಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಸಿರಮ್ ಅಪ್ಲೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗೂ ನಿಮಗೂ ಕೂಡ ಇಷ್ಟವಾಗಿದ್ದಲ್ಲಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ.